ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದಿನಿ ಕಿಚನ್. ಇವತ್ತಿನ ರೆಸಿಪಿ ನಾನು ಬೆಳಗಿನ ಬ್ರೇಕ್ಫಾಸ್ಟಿಗೆ ಏನು ಮಾಡ್ಕೋಬೇಕಪ್ಪ ಅಂತ ತೋಚದೇ ಇದ್ದಾಗ ಕಡಿಮೆ ಇಂಗ್ರೀಡಿಯೆಂಟ್ಸ್ನಿಂದ ಒಂದು ಒಳ್ಳೆ ಬ್ರೇಕ್ಫಾಸ್ಟನ್ನು ಮಾಡ್ಕೊಳ್ಳೋಣ ಅವಲಕ್ಕಿಯಿಂದ. ನಾನು ಮೀಡಿಯಮ್ ಅವಲಕ್ಕಿ ಒಂದು ಬೌಲ್ ತೊಗೊಂಡಿದ್ದೀನಿ. ಇದನ್ನು ಒಂದು ದೊಡ್ಡ ಬೋಗಣಿಗೆ ಹಾಕ್ಕೊಂಡು ಇದಕ್ಕೆ ಅವಲಕ್ಕಿ ಮುಳುಗುವಷ್ಟು ನೀರನ್ನು ಹಾಕ್ಕೋಬೇಕಾಗುತ್ತೆ. ಯಾಕಂದರೆ ನಾವು ಅವಲಕ್ಕಿಯನ್ನು ತೊಳ್ಕೊಬೇಕು. ಇದರಲ್ಲಿರುವ ಧೂಳು, ಕಸ, ಕಡ್ಡಿ ಏನಿದ್ರೂ ಸಹ ಇದನ್ನು ನಾವು ಕ್ಲೀನ್ ಮಾಡ್ಕೋಬೇಕು. ಮೊದಲಿಗೆ ನೀರು ಹಾಕ್ಕೊಂಡಾದ ತಕ್ಷಣ ನಾವು ಇದನ್ನು ನಿಧಾನವಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ನಾವು ಕಿವುಚ್ಕೋಬಾರ್ದು, ಇದನ್ನು ಸ್ಮ್ಯಾಶ್ ಆಗಿಬಿಡುತ್ತೆ ಬೇಗ. ನೋಡ್ತಾ ಇದ್ದೀರಲ್ಲ ಎಷ್ಟು ಕಸ ಬಂದಿದೆ ಅಂತ. ಇದನ್ನು ನಾವು ಬಸ್ಕೋಬೇಕಾಗುತ್ತೆ. ಬಸ್ಕೊಂಡಾದ ನಂತರ ಇದಕ್ಕೆ ನಾನು ಅವಲಕ್ಕಿ ನೆನೆಯುವಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು. ಇಷ್ಟು ಹಾಕ್ಕೊಂಡ್ಮೇಲೆ ಇದನ್ನು ನಾವು ಮುಚ್ಚಳ ಮುಚ್ಚಿ ಒಂದು 10 ಅಥವಾ 15 ನಿಮಿಷ ಇದನ್ನು ನಾವು ನೆನೆ ಹಾಕಬೇಕು. ಇದನ್ನು ನಾವು ನೆನೆಯೋಷ್ಟರಲ್ಲಿ ನಾವು ಇದಕ್ಕೆ ಒಗ್ಗರಣೆನ ಹಾಕ್ಕೊಳ್ಳೋಣ. ಮೊದಲಿಗೆ ನಾನು ಒಂದು ಒಲೆ ಮೇಲೆ ಒಂದು ಬೋಗಣಿ ಇಟ್ಕೊಂಡಿದ್ದೀನಿ ಒಗ್ಗರಣೆ ಹಾಕ್ಕೊಳ್ಳಿಕ್ಕೆ. ಇದಕ್ಕೆ ನಾನು ಅವಲಕ್ಕಿ ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು 4 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆಯನ್ನು ಹಾಕೋಬೇಕು. ಸಾಸಿವೆ ಸ್ವಲ್ಪ ಸಿಡಿಬೇಕು, ಅಲ್ಲಿವರೆಗೆ ನಾವು ಕಾಯಬೇಕಾಗುತ್ತೆ. ಸಾಸಿವೆ ಸಿಡಿದ ನಂತರ ಇದಕ್ಕೆ ಶೇಂಗಾ ಬೀಜ ಮತ್ತು ಕಡಲೆಬೇಳೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇವನ್ನು ಹಾಕ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ನಾನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಹಾಕ್ಕೊಂಡ ತಕ್ಷಣ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಜೀರಿಗೆ ಸ್ವಲ್ಪ ಫ್ರೈ ಆಗಬೇಕು. ಇದಾದಮೇಲೆ ನಾನು ಹಸಿಮೆಣಸಿಕಾಯಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ. ಈ ಥರ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಹಸಿಮೆಣಸಿಕಾಯಿ ಸ್ವಲ್ಪ ಫ್ರೈ ಆದಮೇಲೆ 4 ಮೀಡಿಯಮ್ ಸೈಜ್ ಗಾತ್ರದ ಉಳ್ಳಾಗಡ್ಡೆಗಳನ್ನು ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಉಳ್ಳಾಗಡ್ಡೆ ಹಾಕೊಂಡ ತಕ್ಷಣ ನಾವು ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಉಳ್ಳಾಗಡ್ಡೆ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು. ಇದಾದಮೇಲೆ ನಾನು 2 ರಿಂದ 3 ಕಡ್ಡಿ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಫ್ರೈ ಆಗಬೇಕು ಇದು ಸಹ ಸ್ವಲ್ಪ ಎಣ್ಣೆಯಲ್ಲಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಬೆಳಗಿನ ಬ್ರೇಕ್ಫಾಸ್ಟಿಗೆ ಅಥವಾ ಮಕ್ಕಳು ಸಾಯಂಕಾಲ ಸ್ಕೂಲಿಂದ ಬಂದಾಗ ಈ ಥರ ಒಂದು ಡಿಶ್ ಮಾಡಿಕೊಡಿ, ತುಂಬ ರುಚಿಯಾಗಿರುತ್ತೆ. ಮತ್ತು ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಾದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಇದಕ್ಕೆ ನಾನು ಟೊಮೆಟೊ ಬಳಸ್ಕೊಂಡಿಲ್ಲ ಫ್ರೆಂಡ್ಸ್, ನಿಂಬೆಹಣ್ಣನ್ನು ಬಳಸ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆದರೆ ನೀವು ಟೊಮೆಟೊ ಸಹ ಇದಕ್ಕೆ ಹಾಕೋಬಹುದು. ಟೊಮೆಟೊ ಬದಲಾಗಿ ನಾವು ನಿಂಬೆಹಣ್ಣು ಯೂಸ್ ಮಾಡೋದ್ರಿಂದ ರುಚಿ ತುಂಬ ಹೆಚ್ಚಾಗುತ್ತೆ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಾದ ನಂತರ ತುರಿದುಕೊಂಡಿರುವ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಕ್ಯಾರೆಟ್ ಸಹ ಇದಕ್ಕೆ ಹಾಕೋಬಹುದು, ತುಂಬ ರುಚಿಯಾಗಿರುತ್ತೆ. ಮಕ್ಕಳಿಗೆ ನೀವು ಮಾಡಿಕೊಡೋದ್ರಿಂದ ಈ ಥರ ಎಲ್ಲ ನೀವು ವೆಜಿಟೇಬಲ್ಸ್ ಹಾಕಿ ಮಾಡಿಕೊಡೋದ್ರಿಂದ ಮಕ್ಕಳಿಗೂ ಸಹ ತುಂಬ ಟೇಸ್ಟಿಯಾಗಿ ಅನಿಸುತ್ತೆ ಮತ್ತು ಕಲರ್ಫುಲ್ಲಾಗಿ ಸಹ ಇರೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಫ್ರೆಂಡ್ಸ್, ಕ್ಯಾರೆಟ್ ಸ್ವಲ್ಪ ಸಾಫ್ಟ್ ಆದಮೇಲೆ ನಾವು ನೆನೆಸಿಟ್ಕೊಂಡಿದ್ದೀವಲ್ಲ ಅವಲಕ್ಕಿ ಸಹ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆಯಲ್ಲಿ ಇದಕ್ಕೆ ಹೊಂದುವಂತೆ ನಾವು ಕಲಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಗ್ಗರಣೆ ಎಲ್ಲ ಅವಲಕ್ಕಿಗೆ ಚೆನ್ನಾಗಿ ಹೊಂದ್ಕೋಬೇಕು. ಫ್ಲೇಮ್ ಸಿಮ್ಮಲ್ಲಿ ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್, ಜೋರಾಗಿ ಇಟ್ಕೋಬೇಡಿ, ಹೊತ್ತೋಗುವ ಚಾನ್ಸಸ್ ಇರುತ್ತೆ ಕೆಳಗಡೆ. ನೀವು ಸಣ್ಣ ಉರಿಯಲ್ಲೇ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಆಗ ಅವಲಕ್ಕಿಯೂ ಸಹ ಬಿಸಿಯಾಗುತ್ತೆ ಮತ್ತು ಒಗ್ಗರಣೆಯೂ ಸಹ ಹೊತ್ತೋಗೋದಿಲ್ಲ. ಈಗ ಉಪ್ಪನ್ನು ರುಚಿ ನೋಡಿಕೊಂಡು ನೀವು ಈ ಸ್ಟೇಜಲ್ಲೇ ಉಪ್ಪು ಹಾಕ್ಕೋಬೇಕಾಗುತ್ತೆ. ನಾನು ಹಾಕ್ಕೊಂಡಿರೋ ಉಪ್ಪು ಪರ್ಫೆಕ್ಟಾಗಿ ಇದಕ್ಕೆ ಸೆಟ್ ಆಗಿದೆ. ಇದಕ್ಕೆ ನಾನು ನಿಂಬೆಹಣ್ಣು ಹಿಂಡ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ಹಿಂಡ್ಕೊಂಡಾದ ತಕ್ಷಣ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. ಒಲೆ ಆಫ್ ಮಾಡಿಕೊಂಡು ನಾವು ನಿಂಬೆಹಣ್ಣು ಹಿಂಡ್ಕೋಬೇಕಾಗುತ್ತೆ. ನೀವು ರುಚಿ ನೋಡಿ ನಿಂಬೆಹಣ್ಣು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೋಬೇಕಾಗುತ್ತೆ. ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಜಾಸ್ತಿ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಈಗ ತುಂಬ ರುಚಿಕರವಾಗಿರುವಂತಹ ಕಡಿಮೆ ಸಾಮಗ್ರಿಯಿಂದ ಕಡಿಮೆ ಸಮಯದಲ್ಲಿ ಮಾಡಿಕೊಳ್ಳುವ ಒಂದು ಅವಲಕ್ಕಿ ಒಗ್ಗರಣೆ ಈಗ ರೆಡಿಯಾಗಿದೆ ಫ್ರೆಂಡ್ಸ್. ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.